ಅಶೋಕ್ ಅವರು ಹೇಳ್ತಾ ಇದ್ದಾರೆ ಈ ಬಾರಿ ಸಿದ್ದರಾಮಯ್ಯ ದಸರಾ ಮಾಡೋದಿಲ್ಲ, ಉದ್ಘಾಟನೆ ಮಾಡಲ್ಲ. Ashok is not a Congress High Command. He is a opposition leader in BJP party. They have nothing to speak about the chief minister post and Congress. Siddaramaiah is chief minister. He will continue as chief minister. He will inaugurate Dasara. ನಗರ ಎಂಎಲ್ಎ ಇಕ್ಬಾಲ್ ಅನ್ಸಾರಿ ಅವರು ಹೇಳಿರುವಂತದ್ದು 3 ತಿಂಗಳಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ, ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಯಾರ್ಯಾರು ಯಾವ ಉದ್ದೇಶದಲ್ಲಿ ಹೇಳ್ತಾವೋ ಅದು ನನಗೆ ಗೊತ್ತಿಲ್ಲ. ಬಟ್ ಹೈಕಮಾಂಡ್ ಇದೆಯಲ್ಲ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ, ಶಾಸಕರ ಬೆಂಬಲ ತಗೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ. ಯಾಕಂದ್ರೆ ತಾವು ಡೆಲ್ಲಿಗೆ ಹೋಗಿ ಬಂದಿದ್ರಿ, ತಮ್ಮ ಕಾನ್ಫಿಡೆನ್ಸ್ ಎಷ್ಟು ಮಟ್ಟಿಗಿದೆ ಅಂತ? ತಾವು ಡೆಲ್ಲಿಲೇ ಇದ್ರಿ. ನನ್ನ ಕಾನ್ಫಿಡೆನ್ಸು ಸಂಪೂರ್ಣವಾಗಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಸೆಪ್ಟೆಂಬರ್ ಯಾವ್ದಾದ್ರು ಬದಲಾವಣೆ? ಯಾಕಂದ್ರೆ ರಾಜಣ್ಣ ಹೇಳ್ತಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ಅರ್ಥ ಹೇಳಿದರೆ ಅವ್ರವ್ರನ್ನೇ ಕೇಳಬೇಕು. ಅಕಾರ್ಡಿಂಗ್ ಟು ಮೈ ನಾಲೆಜ್, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ನಿಮ್ಮ ಶಾಸಕರು ಹೇಳುವಂತದ್ದು ಆ ಒಂದು ಒಪ್ಪಂದ ಆದಾಗ ಮಾತುಕತೆ ಆದಾಗ ನಾನು ಡೆಲ್ಲಿಯಲ್ಲಿದ್ದೆ, ಹೈಕಮಾಂಡ್ ಹೇಳಿದರೆ ಸ್ಪಷ್ಟವಾಗಿ 3 ತಿಂಗಳಾದ್ಮೇಲೆ ಬದಲಾವಣೆ ಆಗುತ್ತೆ ಅಂತೇಳಿ. ನಾನಿದ್ದೆ ಜೊತೆಲಿ ಅನ್ನೋ ಮಾತನ್ನೇ ಅವ್ರು ಹೇಳಿದ್ರು ನಿಮ್ಮ ಶಾಸಕರು. ಅದು ಅವ್ರಿಗೆ ಕೇಳ್ಕೋಬೇಕು, ನನಗೆ ನಾನಂತೂ ಇರಲಿಲ್ಲ. ಆ ಥರದ ಒಪ್ಪಂದಗಳು ನಮ್ಗಳಿಗೆ ಯಾರಿಗೂ ಗೊತ್ತಾಗಲ್ಲ. ಅದೇನಿದ್ರು ಹೈಕಮಾಂಡ್ ಹೇಳೋವಂಥ ಮಾತವಿನ ಅವು ಅಂತ್ಯಕ್ಕಂತೆ ಊಹಾಪೋಹಗಳು ಮಾತು. ಮಹಾಕ್ರಾಂತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಲ್ಲರೂ, ದೊಡ್ಡ ಮಹಾಕ್ರಾಂತಿ ಆಗುತ್ತೆ ಅಂತ. ಅದೇ ಮಹಾಸಂಕ್ರಾಂತಿಗೆ ಚೆನ್ನಾಗಿ ಮಾಡ್ತಾರೆ. ಆ ಮಹಾಸಂಕ್ರಾಂತಿ ಬಿಟ್ಟರೆ ಇನ್ಯಾವ ಕ್ರಾಂತಿನೂ ಕಾಣ್ತಾ ಇಲ್ಲ. ನಿನ್ನೆ ಯತೀಂದ್ರ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿ ಆಗ್ಬೇಕಂತ ಸಾಕಷ್ಟು ಜನ ಇದ್ದಾರೆ, ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡಿಸ್ತಾ ಇದ್ದಾರೆ ಅಂತ ಹೇಳಿ. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ. ಮುಖ್ಯಮಂತ್ರಿ ಸೀಟ್ಗೆ ತುಂಬಾ ಜನ ಪೈಪೋಟಿ ನಡೆಸ್ತಾ ಇದ್ದಾರೆ, ಅವ್ರಗಳಿಂದ ಈ ತರದ ಹೇಳಿಕೆಗಳು ಬರ್ತಾ ಇರೋದು ಅಂತ. ಮುಖ್ಯಮಂತ್ರಿ ಸೀಟು ಒಂದೇ ಇರೋದು, ಅದಕ್ಕೆ ಜನ ಒಂದೇ ಇರೋದು. ಅದು ಆಯ್ಕೆ ಮಾಡೋದು ಹೈಕಮಾಂಡ್ ಒಬ್ಬನ್ನೇ. ಅಭ್ಯರ್ಥಿಗಳು ಎಲ್ಲ ಇರ್ಬೋದು, ಸೀಟ್ ಇರೋದು ಒಂದೇ, ಆಯ್ಕೆ ಮಾಡೋದು ಒಬ್ಬರನ್ನೇ. ಅವರು ಆಯ್ಕೆ ಮಾಡಿದ್ದಾರೆ, ಆ ಸೀಟನ್ನು ಅವ್ರು ಕೊಟ್ಟಿದ್ದಾರೆ. ಈಗಲೂ ದೇರ್ ಇಸ್ ನೋ ಕನ್ಫ್ಯೂಷನ್ ಇನ್ ಕಾಂಗ್ರೆಸ್. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಕನ್ಫ್ಯೂಷನ್. ಅಲ್ಲಿಗೆ 3 ತಿಂಗಳಲ್ಲಿ ಯಾವ ಕ್ರಾಂತಿ ಆಗೋದಿಲ್ಲ ಕಾಂಗ್ರೆಸ್ ರಾಜಕೀಯವಾಗಿ. ಕ್ರಾಂತಿ ಪ್ರಜಾಪ್ರಭುತ್ವದ ಸಂರಕ್ಷಣೆ ಮತ್ತು ಸಂವಿಧಾನದ ರಕ್ಷಣೆಗೆ ಹೋರಾಟಗಳು, ಕ್ರಾಂತಿಗಳು ನಡೀತಾನೆ ಇರ್ತವೆ. ಆದರೆ ಕಾಂಗ್ರೆಸ್ ಸರ್ಕಾರದ ಸ್ಥಿರತೆ ಮತ್ತು ಅಸ್ತಿತ್ವದ ಬಗ್ಗೆ ಯಾವ ಗೊಂದಲಗಳನ್ನೂ ಇಲ್ಲ. ಮುಖ್ಯಮಂತ್ರಿಗಳು ಚಾಮರಾಜನಗರ ದಸರಾ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅದು ಸ್ವಲ್ಪ ಜನಾಕ್ರೋಶಕ್ಕೂ ಕೂಡ ಕಾರಣ ಆಗ್ತದೆ. ಅವ್ರು ಯಾವ ಅರ್ಥದಲ್ಲಿ ಹೇಳಿದರೆ, ದಸರಾಕ್ಕೆ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ, ಒಂದು ಸಾಮಾಜಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಅನೇಕ ವಿಷಯಗಳಿದ್ದಾವೆ ಅಲ್ಲಿ. ಅದನ್ನು ಡೈಲ್ಯೂಟ್ ಮಾಡಬೇಡಿ. ಈ ಹಳ್ಳಿಗೊಂದು ಊರಿಗೊಂದು ಮಾಡಿಕೊಂಡು ಎಲ್ಲ ಜನರು ರಾಜ್ಯಾದ್ಯಂತ ಒಂದು ದಸರಾನ ಕೇಂದ್ರ ಸ್ಥಾನದಲ್ಲಿ ಆಚರಣೆ ಮಾಡಿ, ಅದು ಮೆಸೇಜು. ಅದನ್ನು ಬಿಟ್ಟರೆ ಬೇರೆ ಎಲ್ಲ್ಯಾಕೆ ಮಾಡ್ತೀರಿ ಇಲ್ಲಾಕೆ ಮಾಡ್ದಲ್ಲ, ಅದರ ಪ್ರಾಮುಖ್ಯತೆನ ಡೈಲ್ಯೂಟ್ ಮಾಡಬೇಡಿ. ಇಲ್ಲೇ ಹಿಂದೆ ರಾಜಧಾನಿ ಶ್ರೀರಂಗಪಟ್ಟಣ ಇತ್ತು, ಅಲ್ಲಿ 425ನೇ ದಸರಾ ಇದು, ಅಲ್ಲಿ ರಾಜಧಾನಿ ಇದ್ದಾಗ ಅಲ್ಲಿ ಮಾಡ್ತಾಯಿದ್ರು. ಈಗ ಮೈಸೂರಿಗೆ ಬಂದ ಮೇಲೆ ಇಲ್ಲಿ ನಡೀತಾ ಇದೆ. ಎಲ್ಲ ಕಡೆ ಇಲ್ಲೂ ಮಾಡಿ ಅಲ್ಲೂ ಮಾಡಿ, ನನಗೆ ಡೈಲ್ಯೂಟ್ ಮಾಡಬೇಡಿ ಅಂತ. ಈಗ ಬಿಜೆಪಿಯವರು ಸರ್ಕಾರವನ್ನು ಅಸ್ಥಿರ ಮಾಡುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಿದಾರ, ತಮ್ಮ ಗಮನಕ್ಕೆ ಬರ್ತಾ ಇದೆಯಾ ಅದು ಅಂತೇಳಿ ಬಿಜೆಪಿಯವರಿಂದ? ಅವರು ಕಾಯ್ತಾ ಇರ್ತಾರೆ, ಆನೆ ನೋಡ್ತಾ ಇದೆ, ಅಲ್ಲಾಡ್ತಾ ಇದೆ, ಅದು ಬೀಳಲ್ಲ, ಅದು ಸಿಕ್ಕಲ್ಲ, ಇನ್ನೂ ಆಸೆ ಅಂತ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು.